ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ಮಿತ್ರ ರಾಶಿಗಳು, ಶತ್ರು ರಾಶಿಗಳು ಹಾಗೂ ಜೀವನ ಸಂಗಾತಿಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಕಟಕ ರಾಶಿ ಅಧಿಪತಿ ಚಂದ್ರ ಆಗಿರ್ತಾರೆ. ಈ ರಾಶಿಯವರು ಚಂದ್ರ ಅಂತಂದರೆ ಮನಸ್ಸು ಕಾರಕ, ಮಾತೃಕಾರಕ ಅಂತೇಳಿ ಕರಿತೇವೆ. ತುಂಬ ಅದ್ವಿತೀಯವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥವರಾಗಿರ್ತಾರೆ. ಈ ರಾಶಿಯವರು ಯಾವಾಗಲೂ ಮಾತೃ ಹೃದಯಿಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ತಾಯಿಯಂತಹ ಮನಸ್ಸನ್ನು ಹೊಂದಿರತಕ್ಕಂಥವರು ಆಗಿರ್ತಾರೆ. ಇವರಿಗೆ ಮಕ್ಕಳು ಅಂತಂದರೆ ತುಂಬ ಪ್ರೀತಿ. ಹಾಗೆ ಬಿಳಿ ಬಣ್ಣದ ವಸ್ತ್ರಗಳು ಅಂದರೆ ಇವರಿಗೆ ಶುಭಪ್ರದ. ಅದರ ಜೊತೆ ಹಳದಿ ಕಲ್ಲರು, ಕೆಂಪು ಕಲ್ಲರು ಸಹ ಶುಭಪ್ರದವಾಗಿ ಇರ್ತದೆ. ಈ ರಾಶಿಯವರು ನೀರಿಗೆ ಸಂಬಂಧಪಟ್ಟ ಅಥವಾ ಎಣ್ಣೆ, ಆಯಿಲ್, ಪೆಟ್ರೋಲ್, ಡೀಸೆಲ್, ಕೂಲ್ ಡ್ರಿಂಕ್ಸ್, ವಾಟರ್ ಇತ್ಯಾದಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅದರಿಂದ ಲಾಭವನ್ನು ಪಡ್ಕೊತಾರೆ. ಇದಲ್ಲದೆ ಬ್ಯೂಟಿ ಪಾರ್ಲರ್, ಮಕ್ಕಳಿಗೆ ಸಂಬಂಧಪಟ್ಟಂಥ ಶಿಕ್ಷಣ, LKG, UKG ಈ ಥರ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾಭ್ಯಾಸ ಕೊಡೋದ್ರಿಂದಲೂ ಸಹ ಇವ್ರಿಗೆ ಶುಭಪ್ರದವಾಗಿ ಇರ್ತದೆ. ಈ ರಾಶಿಯವರಿಗೆ ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮೀನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಈ ಎಲ್ಲ ರಾಶಿಯವರು ಮಿತ್ರ ರಾಶಿಗಳು ಆಗಿರ್ತಾರೆ. ಈ ರಾಶಿಯವರಿಗೆ ವಿಶೇಷವಾಗಿ ಶತ್ರು ರಾಶಿಗಳು ಅಂತಂದಾಗ ಮಕರ ಮತ್ತು ಕುಂಭ ರಾಶಿಯವರು ಶತ್ರು ರಾಶಿಗಳಾಗಿ ಇರ್ತಾರೆ. ಇನ್ನು ಈ ರಾಶಿಯವರು ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಏನಾದರೂ ಒಪ್ಪಂದಗಳ ಡೀಲ್ ಇದ್ದರೆ ಈ ರಾಶಿಯವರು ವಿಶೇಷವಾಗಿ ತುಲಾ ರಾಶಿಯವ್ರ ಜೊತೆ, ಸಿಂಹ ರಾಶಿಯವ್ರ ಜೊತೆ, ಕನ್ಯಾ ರಾಶಿಯವ್ರ ಜೊತೆ, ಹಾಗೆ ಧನಸ್ಸು ಮತ್ತು ಮೀನ ರಾಶಿಯವ್ರ ಜೊತೆ, ಮೇಷ ವೃಶ್ಚಿಕ ರಾಶಿಯವರ ಜೊತೆ ವ್ಯಾಪಾರ ವ್ಯವಹಾರ ಮಾಡೋದ್ರಿಂದಲೂ ಸಹ ಇವರ ವ್ಯಾಪಾರ ವ್ಯವಹಾರಗಳು ಪಾರ್ಟ್ನರ್ಶಿಪ್ ಅನ್ಯೋನ್ಯತೆಯಲ್ಲಿ ಇರ್ತದೆ. ಇವರಿಗೆ ಶತ್ರು ರಾಶಿಗಳು ಅಂದರೆ ಮಕರ, ಕುಂಭ ರಾಶಿಯವರು. ಇವರನ್ನು ಮದುವೆ ಆದರೂ ಆ ಸಮಸ್ಯೆ ಇರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳೊಟ್ಟಿಗೆ ಪಾಲುದಾರಿಕೆಯನ್ನು ಮಾಡಿದಾಗಲೂ ಸಹ ಇವರೊಂದಿಗೆ ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ. ವಿಶೇಷವಾಗಿ ಈ ರಾಶಿಯವರಿಗೆ ನಾವು ವಿವಾಹಕ್ಕೆ ಸಂಬಂಧಪಟ್ಟ ಹೊಂದಾಣಿಕೆ ರಾಶಿನ ನೋಡೋದಾದರೆ ಧನಸ್ಸು ಮತ್ತು ಮೀನ ರಾಶಿಯವರು ತುಂಬ ಶುಭಪ್ರದವಾಗಿರ್ತಾರೆ. ಹಾಗೆ ವೃಶ್ಚಿಕ ಮತ್ತು ಮೇಷ ರಾಶಿಯವರು ಸಹ ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತಾರೆ. ಇನ್ನು ವೃಷಭ ಮತ್ತು ತುಲಾ ರಾಶಿಯವ್ರನ್ನೂ ಸಹ ಈ ರಾಶಿಯವರು ಮದುವೆ ಆದರೂ ಸಹ ಅನ್ಯೋನ್ಯವಾಗಿ ಇರ್ತಾರೆ. ಈ ರಾಶಿಯವರು ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡೋದು ಉತ್ತಮ ಅಲ್ಲ. ಇವರಿಗೆ ಬಿಳಿ ಬಣ್ಣ ಶುಭಪ್ರದವಾಗಿರ್ತದೆ. ಹಾಲಿಗೆ ಸಂಬಂಧಪಟ್ಟ ಬೆಣ್ಣೆ, ತುಪ್ಪ, ಹಾಲಿನ ಉತ್ಪನ್ನಗಳು, ಬೇಕರಿ ಐಟಮ್ಸ್ ಇವುಗಳನ್ನು ಸಹ ಮಾಡಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶಗಳು ಇದೆ. ವಿಶೇಷವಾಗಿ ಈ ರಾಶಿಯವರಿಗೆ ಸೋಮವಾರ ಅತ್ಯಂತ ಶುಭಪ್ರದ. ಶನಿವಾರವನ್ನು ಬಿಟ್ಟು ಇನ್ನಿತರೆ ಉಳಿದ ಎಲ್ಲ ದಿನಗಳು ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ವಿಶೇಷ ಸಭೆ ಸಮಾರಂಭ ಅಥವಾ
ಬೇರೆ ಇನ್ನೇನಾದರೂ ವಿಶೇಷವಾದ ಕಾರ್ಯಗಳಿಗೆ ಸೋಮವಾರ ಮತ್ತು ಗುರುವಾರವನ್ನು ಬಳಕೆ ಮಾಡ್ಕೊತಕ್ಕಂಥದ್ದು ಅಥವಾ ಆ ದಿನಗಳಲ್ಲಿ ಆ ಕಾರ್ಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇವರು ಶನಿವಾರ ಯಾವುದೇ ಕಾರಣಕ್ಕೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಾರ್ದು, ಹೊಸ ಡೀಲ್ ಒಪ್ಕೋಬಾರ್ದು, ಯಾವುದೇ ವ್ಯಾಪಾರ ವ್ಯವಹಾರದ ಮಾತುಕತೆಯನ್ನು ಆಡ್ತಕ್ಕಂಥದ್ದು ಉತ್ತಮ ಅಲ್ಲ. ಸಂಜೆ ಸಮಯ ಅಥವಾ ರಾತ್ರಿ ಪ್ರಯಾಣ ಶನಿವಾರ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಅಂತೇಳಿ ಕರಿತೀವಿ. ನೇರ ಸ್ವಭಾವ, ನೇರ ವ್ಯಕ್ತಿತ್ವಕ್ಕೆ ಒಳಪಡ್ತಕ್ಕಂಥವರು. ಹಠ ಜಾಸ್ತಿ, ಆದರೆ ಆ ಹಠದಲ್ಲಿ ಸ್ವಾರ್ಥ ಇರೋದಿಲ್ಲ. ಬೇರೆಯವರ ಮಾತನ್ನು ನಾವು ಯಾಕೆ ಕೇಳಬೇಕು ಅಂತಕ್ಕಂಥ ಮನೋಭಾವ ಈ ರಾಶಿಯವರಲ್ಲಿರ್ತದೆ. ಸ್ವಚ್ಛತೆ, ಶುಭ್ರತೆ ಯಾವಾಗಲೂ ಇವರು ನೋಡ್ಕೊತಿರ್ತಾರೆ. ಕ್ಲೀನಾಗಿರಬೇಕು ಅನ್ನೋ ಅಭಿಲಾಷೆ ಜಾಸ್ತಿ ಇರ್ತದೆ. ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಇವರಲ್ಲಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.